ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ಇನ್ನೂ ಸ್ವಾತಂತ್ರ್ಯ ಸಿಗದ ಮಾಕುಟ್ಟ ಕಾಲೋನಿಯ ನಿವಾಸಿಗಳು. ಮನೆಗಳಿವೆ, ಆದರೆ ಬಾಗಿಲೇ ಇಲ್ಲ. ರಸ್ತೆ ಇದೆ, ಬೀದಿ ಬದಿ ವಿದ್ಯುತ್ ಕಂಬವಿದೆ, ಆದರೆ ಬೀದಿ ದೀಪಗಳು ಉರಿಯುತ್ತಿಲ್ಲ. ಅಂದು ಶಾಸಕಿ ಸುಮಾ ವಸಂತ್ ಬಂದಿದ್ದು ಬಿಟ್ಟರೆ ಮತ್ತೆ ಬಂದದ್ದು ಎಸ್ ಪೊನ್ನಣ್ಣ. ನಾಗರಿಕತೆಯ ಕಲ್ಪನೆಯೂ ಇಲ್ಲದೆ, ಪ್ರಾಪಂಚಿಕ ಜ್ಞಾನದ ಅರಿವು ಇಲ್ಲದೆ ಕೇವಲ ಮನುಷ್ಯರು ಎಂಬ ಕಾರಣಕ್ಕೆ ಗುರುತಿಸಲ್ಪಟ್ಟು ಅಕ್ಷರಶಃ ಅಸಹಾಯಕರಾಗಿ ಜೀವನ ನಡೆಸುತ್ತಿದ್ದ ಅಡವಿಯ ಮಕ್ಕಳಿಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣನವರ ಪ್ರಯತ್ನದ ಫಲಶ್ರುತಿಯಿಂದ ಎರವ ಜನಾಂಗಕ್ಕೆ ಸೇರಿದ ಸುಮಾರು 20ಕ್ಕೂ ಹೆಚ್ಚು ಜನರಿಗೆ ಇಂದು ಆಧಾರ್ ಕಾರ್ಡನ್ನು ಪೊನ್ನಣ್ಣನವರು ವಿತರಿಸಿದರು. ಅದೆಷ್ಟೋ ವರ್ಷಗಳಿಂದ ಇಲ್ಲಿ ವಾಸಿಸುತ್ತಿರುವ ಈ ಜನರಿಗೆ ರಾಜಕಾರಣಿಗಳು ಮತದಾರರ ಚೀಟಿಯನ್ನು ಮಾತ್ರ ನೀಡಿ ಇನ್ನಾವುದೇ ದಾಖಲೆಗಳನ್ನು ಒದಗಿಸುವ ಕೆಲಸ ಮಾಡಿರಲಿಲ್ಲ. ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಯಾವುದೂ ಇವರಿಗೆ ಇರದ ಪರಿಣಾಮ ಸರ್ಕಾರ ನೀಡುವ ಯಾವುದೇ ಸೌಲಭ್ಯ ಇವರಿಗೆ ಲಭಿಸುತ್ತಿರಲಿಲ್ಲ. ಈ ವಿಚಾರ ಶಾಸಕ ಪೊನ್ನಣ್ಣನವರ ಗಮನಕ್ಕೆ ಬಂದಾಗ ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲಹೆ ಮತ್ತು ಸೂಚನೆ ನೀಡಿ ಮೊದಲ ಹಂತದಲ್ಲಿ ಆಧಾರ್ ಕಾರ್ಡ್ ವಿತರಣೆ ಮಾಡಿಸುವಲ್ಲಿ ಸಫಲರಾಗಿದ್ದು, ಮುಂದಿನ ತಿಂಗಳ ಒಳಗಾಗಿ ಪಡಿತರ ಚೀಟಿ ವಿತರಿಸಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನಾಗಿ ಅವರನ್ನು ನೋಂದಾಯಿಸಿ ವರದಿ ನೀಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಇಲ್ಲಿ 17 ಕುಟುಂಬಗಳು ವಾಸವಾಗಿದ್ದು, ಇಂದಿಗೂ ಯಾರೂ ಕೂಡ ಶೌಚಾಲಯವನ್ನು ಹೊಂದದೆ ಬಯಲನ್ನೇ ಶೌಚಾಲಯವಾಗಿ ಬಳಕೆ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ಶಾಸಕರ ಗಮನಕ್ಕೆ ತಂದಾಗ ಕುಪಿತರಾದ ಪೊನ್ನಣ್ಣನವರು ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶೌಚಾಲಯ ಒದಗಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದು ಯಾವ ಮಾನದಂಡದಲ್ಲಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. 17 ಮನೆಗಳಿಗೆ ಒಂದು ಶೌಚಾಲಯ ಇದೆ, ಇದು ಸಾಕೆ ಎಂದು ಪ್ರಶ್ನೆ ಮಾಡಿದರು. ಕೂಡಲೇ ಪ್ರತಿ ಮನೆಗೆ ಶೌಚಾಲಯ ನಿರ್ಮಿಸಿ ಅನುಪಾಲನಾ ವರದಿ ಒಪ್ಪಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಕಾಲೋನಿ ನಿವಾಸಿಗಳಿಗೆ ಯಾವುದೇ ಸಮಸ್ಯೆ ಬರದ ಹಾಗೆ ವಿಶೇಷ ಜಾಗೃತಿ ವಹಿಸುವಂತೆ ಕಂದಾಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಅಲ್ಲದೆ ಅಂಗನವಾಡಿ ಕೇಂದ್ರ ಬೇಕು ಎಂದು ಅಂಗಾಲಾಚಿ ಬೇಡಿದ ಕಾಲೋನಿಯ ನಿವಾಸಿಗಳು ಶಾಸಕರು ಸ್ವಲ್ಪ ಸಮಯದ ಮಟ್ಟಿಗೆ ಸರ್ಕಾರಿ ಶಾಲೆಯ ಕಟ್ಟಡದಲ್ಲಿ ಅಂಗನವಾಡಿ ಕೇಂದ್ರ ಮುಂದುವರೆಸುವಂತೆ ಶಾಲೆಯ ಅಭಿವೃದ್ಧಿ ಸದಸ್ಯರಿಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಅಲ್ಲದೆ ಆ ಕೊಠಡಿಯ ಎಲ್ಲ ಖರ್ಚನ್ನು ತಾವೇ ಭರಿಸುವುದಾಗಿ ತಿಳಿಸಿದರು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವಂಥ ಮಾಕುಟ್ಟದಲ್ಲಿ ಅಂದರೆ ಕೇರಳದ ಗಡಿ ಭಾಗದ ಇಲ್ಲಿ ಇರುವಂಥ ಒಂದು ಕಾಲೋನಿಗೆ ಇವತ್ತು ಭೇಟಿಯನ್ನು ನೀಡಿದ್ದೇವೆ. ಇದು ಭಾಳಷ್ಟು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥ ಪ್ರದೇಶ. ಹೆಚ್ಚಾಗಿ ಬುಡಕಟ್ಟು ಜನಾಂಗ, ಎರವ ಜನಾಂಗ ಇಲ್ಲಿ ವಾಸ ಇರ್ತಾರೆ. ಇವರಿಗೆ ಮನೆಗಳು ವ್ಯವಸ್ಥೆ ಕೂಡ ಇಷ್ಟು ವರ್ಷಗಳಾಗಿದ್ದರೂ ಕೂಡ ಒಳ್ಳೆಯ ಮನೆಗಳ ವ್ಯವಸ್ಥೆ ಆಗಿಲ್ಲ. ಮತ್ತು ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಎಲ್ಲ ಪಂಚಾಯಿತಿಗಳಲ್ಲಿ ಶೌಚಾಲಯವನ್ನು ಕೊಟ್ಟಿದ್ದೇವೆ. ಶೌಚಾಲಯ ಎಲ್ಲ ಗ್ರಾಮಗಳಲ್ಲೂ ಕೂಡ ಇದೆ ಅಂತ ಹೇಳುವಂಥ ಏನು ಒಂದು ಹೇಳಿಕೆಗಳನ್ನು ಪದೇ ಪದೇ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಜನತಾ ಪಕ್ಷದವರು ನೀಡ್ತಾ ಇದ್ದಾರೆ. ಅದು ಸುಳ್ಳು ಅಂತ ಹೇಳೋದಕ್ಕೆ ಈ ಒಂದು ಪ್ರದೇಶವೇ ಸಾಕ್ಷಿಯಾಗಿದೆ. ಒಂದೇ ಒಂದು ಶೌಚಾಲಯ ಕೂಡ ಇಲ್ಲಿ ಒಂದು ಮನೆಗಳಿಗೆ ಪಂಚಾಯತ್ನಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಯ ನಿವಾಸಿಗಳು ಭಾಳಷ್ಟು ವರ್ಷಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅಂತೇಳಿ ನನಗೆ ಮಾಹಿತಿಯನ್ನು ನೀಡಿದ ನಂತರ ನಾನು ಇವತ್ತು ಈ ಭಾಗಕ್ಕೆ ಬಂದಿದ್ದೀನಿ. ಇಲ್ಲಿಯ ಪಂಚಾಯತ್ ಸದಸ್ಯರು ಕೂಡ ಇಲ್ಲಿ ಬಂದಿಲ್ಲ, ಶಾಸಕರು ಕೂಡ ಯಾವತ್ತೂ ಕೂಡ ಇಲ್ಲಿಗೆ ಬಂದಿಲ್ಲ. ಯಾಕಂದರೆ ಭಾಳ ಗಡಿಯಲ್ಲಿರುವಂಥ ಪ್ರದೇಶ. ಅಂದರೆ ಸ್ವಲ್ಪ ಇಲ್ಲಿರುವಂಥ ಈ ಮಕ್ಕಳಿಗೆ ಹೊಸ ಅಂಗನವಾಡಿಯನ್ನು ಶಾಲೆಯಲ್ಲಿ ನಿರ್ಮಾಣ ಮಾಡಿದ್ದೀವಿ. ಆ ಅಂಗನವಾಡಿಯಲ್ಲಿ ಅವರಿಗೆ ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ. ಮತ್ತು ಇವತ್ತು ಆಧಾರ್ ಕಾರ್ಡನ್ನು ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಇವರಿಗೆಲ್ಲ ಕೂಡ ಆಧಾರ್ ಕಾರ್ಡನ್ನು ಕೊಟ್ಟು ಅವರಿಗೆ ರೇಷನ್ ಕಾರ್ಡನ್ನು ಮಾಡಿ ಈಗ ಶೌಚಾಲಯಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು ಅಂತೇಳಿ ಅಧಿಕಾರಿಗಳ ಜೊತೆ ಸಭೆ ಮಾಡಿ, ITDPಗಳ ಜೊತೆ ಸಭೆ ಮಾಡಿ ಅವ್ರಿಗೊಂದು ಪರಿಹಾರವನ್ನು ತರುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಪಿಲ್ಲರ್ ಮುಂಬತ್ತು ನೆಟ್ವರ್ಕ್ ಬರ್ಬೋದು, ಪಿಲ್ಲರ್ ಮುಂಬತ್ತು ಪಂಚಾಯತ್ ಮೆಂಬರ್ ಆಗಿತ್ತು. ಆ ಟೈಮಿನಲ್ಲಿ ಯಾವುದು ಬಂದಿಲ್ಲ.
ಇದು ಫಸ್ಟಾಗಿ ಈ ಥರ ಭೇಟಿ ಮಾಡಿರೋದು, ಭಾಳ ಖುಷಿ ಆಯಿತು. ಇಲ್ಲಿ ಹುಟ್ಟಿ ಬೆಳೆಸಿರೋದು. ಇದುವರೆಗೆ ಒಂದು MLA ಈ ಕಾಲನಿಯಲ್ಲಿ ಈ ಥರ ಬಂದು ಒಂದು ಭೇಟಿ ಮಾಡಿಲ್ಲ, ಇದು ಫಸ್ಟು. ಅದನ್ನು ಭಾಳ ಖುಷಿ ಆಯಿತು. ಇದು ಮಾಡ್ಬೋದಾ? ನಾನು ಎಷ್ಟು ಜನ ಮಕ್ಕಳಿದ್ದಾರೆ? ನೀವು ಕ್ಲಾಸ್ ರೂಮಲ್ಲಿ ಆಫೀಸ್ ಇಟ್ಕೊಬಿಟ್ರೆ ಇಬ್ಬರು ಟೀಚರ್ಗೆ ಶಿಕ್ಷಣ ಇಲಾಖೆ ಅಲ್ಲ ವಾಪಸ್ ಆಯ್ತಮ್ಮ, ಇಲಾಖೆಯವ್ರು ಯಾರು ಇದ್ದಾರೆ ಅಂತ ಕೇಳ್ತಿರೋದು. ಒಂದು ಕ್ಲಾಸ್ ರೂಮ್ ಮಾಡಿ, ಇನ್ನೊಂದು ಅಂಗನವಾಡಿ. ಒಂದು 10 ವರ್ಷದಿಂದ ನಡೆದ ಸರಿ. ನಮಗೆ ಸ್ವಂತ ಜಾಗ ಇಲ್ಲ, ಪ್ಲೀಸ್ ಸಾಹೇಬ್ರೆ ಹೇಳಿದಾರೆ ಕೊಟ್ಬಿಡಿ ಪ್ಲೀಸ್, ದಯವಿಟ್ಟು ಕೊಡ್ರಿ. ಅಂದ್ರೆ ನಮ್ಗೆ ತೊಂದರೆ ಆಗ್ತಾ ಇದೆ, ಸುಮ್ಮನೆ ಚಿಕ್ಕ ಮಕ್ಕಳು ಕೊಡ್ತಾ ಇದಾರೆ. ಶಾಸಕರು ಕಾಲೋನಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಡ ರಂಜಿ ಪೂರ್ಣಚ್ಚ, ಕೊಡಗು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ತೆನ್ನೀರ ಮೈನಾ, ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರಾದ ಹನೀಫ್ ಚೌಕಂಡಳ್ಳಿ, ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾದ RK ಸಲಾಂ, ವಲಯ ಕಾಂಗ್ರೆಸ್ ಸಭಾಧ್ಯಕ್ಷರಾದ ವರ್ಗೀಸ್, ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಡ ರಕ್ಷಿತ್, ಗ್ರಾಮ ಪಂಚಾಯತ್ ಸದಸ್ಯ ಅಮ್ಮಣಕುಟ್ಟಂಡ ಕಟ್ಟಿ, ಪ್ರಮುಖರಾದ ಕೋಳುಮಂಡ ರಫೀಕ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಶಬೀರ್, ಜೋಕಿಂ ಬೋಪಣ್ಣ, ಮಂಜುನಾಥ್, ಚುಬ್ಬಾ, ಸಫ್ವಾನ್ ಫಕ್ರು, ಕಂದಾಯ ಅಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು. ಕೊಡಗು ಚಾನೆಲ್ ವರದಿ MK ರವಿಕುಮಾರ್, ವಿರಾಜಪೇಟೆ.